ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಏನು ಮಾಡ್ತಿದ್ದೀವಿ ಅಂದರೆ ಹಸುಗಳಿಗೆಲ್ಲ ಕರೆದು ಅದಕ್ಕೆ ಸ್ವಲ್ಪ ಮನೇಲಿರೋ ತರಕಾರಿಗಳನ್ನೆಲ್ಲ ಹಾಕೋಣ ಅಂತ ಹಸುಗಳನ್ನೆಲ್ಲ ಕರೆದು ಹಸುಗಳಿಗೆ ತರಕಾರಿ ತಿನ್ನಿಸಿದ್ವಿ. ಒಂದು ಕರು ಬಂದಿತ್ತು, ಅದು ನನ್ನ ಕೈಲಿ ತರಕಾರಿ ಇಸ್ಕೊಂಡು ತಿಂತಾ ಇತ್ತು. ಅದಾದ ತಕ್ಷಣ ಅದ್ರ ಅಮ್ಮನೂ ಬಂತು, ನನಗೆ ಏನೂ ಕೊಡ್ತಿಲ್ಲ ಅಂತ ಅದಕ್ಕೊಂದು ಸ್ವಲ್ಪ ಬೀನ್ಸ್ ಕ್ಯಾರೆಟ್ ಎಲ್ಲ ಕೊಟ್ಟೆ. ಅದಾದಮೇಲೆ ಅವೆರಡು ತಿಂತಾ ಇತ್ತು. ಸ್ವಲ್ಪ ಆದಮೇಲೆ ಆ ಕರು ನನ್ನ ಹತ್ರನೇ ತಿಂತಿದ್ದು, ಕೆಳಗಡೆ ಬಿದ್ದು ತಿಂತಾನೇ ಇರಲಿಲ್ಲ, ನನ್ನ ಕೈಲೇ ತಿಂತಾ ಇತ್ತು. ಅದರ ಅಮ್ಮನೂ ಅದ ಕರು ನೋಡಿ ಸ್ಟಾರ್ಟ್ ಮಾಡಿತು ನನ್ನ ಕೈಲೇ ತಿನ್ನಬೇಕು ಅಂತ, ಕೆಳಗಡೆ ಬಿಡಿಸೋದನ್ನ ತಿಂತಾ ಇರಲಿಲ್ಲ. ನಾನು ನಮ್ಮದು ಪಾಪ್ ಕರೆದೆ ನಮ್ಮ ಅಕ್ಕ ಮಗಳನ್ನ, ಬಾ ಹಾಕೋಣ ಅಂತ. ಅವಳು ಹಸು ನೋಡಿದ ತಕ್ಷಣ ಎದುರ್ಕೊಂಡು ಹೊಡೋದು, ಬೇಡ ಬೇಡ ಹರೀಶ ಅಂತ. ಇದು ಕರು, ಅದರದ್ದು ಮಗಳು, ಅದು ಅಮ್ಮ ದೊಡ್ಡದ್ರದ್ದು. ಏನಂದರೆ ಇವು ಪಾಪ ಮೂಕು ಪ್ರಾಣಿಗಳು, ಅವು ನಾವಾದರೆ ಮಾತಾಡ್ಬೋದು ಹೊಟ್ಟೆ ಸಿಗ್ತೈತೆ ಅಂತ ಹೇಳ್ತೀವಿ, ಅದು ಹೊಟ್ಟೆ ಸಿಗ್ತೈತೆ ಅಂತ ಹೇಳಲ್ಲ, ರೋಡಲ್ಲಿ ಬಿಟ್ಟಿರ್ತಾರೆ. ಆದರೆ ನಾನು ಇವತ್ತು ನೋಡಿದ ವಿಷಯ ಏನಂದರೆ, ನಮ್ಮ ಮನೆ ಎದುರುಗಡೆ ಒಬ್ಬರು ಅದಕ್ಕೆ ನೀರು ಹಾಕಿ ಮಡಗಿರ್ತಾರೆ, ಅದು ದಿನ ಬಂದು ಕುತ್ಕೊಂಡು ಹೋಗುತ್ತೆ. ಅದು ನೋಡಿ ನನಗೆ ಖುಷಿ ಆಯಿತು. ನಾನು ಆಮೇಲೆ ಸ್ವಲ್ಪ ಸೊಪ್ಪು ಎಲ್ಲನೂ ಹಾಕೋಣ ಅಂತ ಹೋದೆ, ಅದು ನನಗೆ ಗೊತ್ತಾಗಿಲ್ಲ ಹಾಕ್ಬಿಟ್ಟೆ. ಆಮೇಲೆ ಪ್ಲಾಸ್ಟಿಕ್ನ ತಿಂತಾ ಇರೋದು, ಇದು ತಪ್ಪು, ಅದು ಪ್ಲಾಸ್ಟಿಕ್ ಬೇರೆ ಹೊಟ್ಟೆಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಪಕ್ಕದಲ್ಲಿ ಕವರ್ನ ತಗೊಂಡೆ ಆಚೆಗೆ. ಅದ್ರ ಅಮ್ಮ ಎಲ್ಲ ಸೊಪ್ಪು ಅದ್ರದ್ದು ಎಲ್ಲ ತಿಂತು, ಸಬ್ಸಿಗೆ ಸೊಪ್ಪು. ಆಮೇಲೆ ಅದ್ರ ಮಗಳೂ ಬಂದು ತಿಂತು. ನಾನು ತಂದಿದ್ದ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಅದಾದಮೇಲೆ ಅದ್ರ ಕರು ನನ್ನ ಕೈನೇ ಬಂದು ನೆಗ್ತಾಯಿತ್ತು, ಕೊಡಿ ಏನಾದರೂ ತಿಂಡಿ ಅಂತ. ಸೊ ನಾನು ಇಷ್ಟು ಹೇಳಿ ಬಾಯ್ ಅಂತ ಹೇಳಿ ಬಂದೆ.